ಸುವಾರ್ತೆ 1ನೇ ಅಧ್ಯಾಯ. ದೇವರು ಹೇಳ್ತಾನೆ, ನಾನು ನಿಮಗೆ ತಿಳುವಳಿಕೆ ಹೇಳಕ್ಕೆ ಕರೆದೆ, ನಾನು ನಿನ್ನ ತಿದ್ದುವುದಕ್ಕಾಗಿ ನಾನು ನಿಮಗೆ ಬುದ್ಧಿ ಮಾತು ಹೇಳಕ್ಕೆ ಕರೆದೆ. ನೀವು ಅದ್ರ ಧಿಕ್ಕರಿಸಿದ್ರಿ, ಕಿವಿಗೊಡ್ಲಿಲ್ಲ, ಕೇಳಲೇ ಇಲ್ಲ. ಆದರೆ ನಿಮ್ಗೆ ಅಪಾಯಗಳು, ಸಮಯ, ಸಂಕಟಗಳು ತೂಫಾನಿನಂತೆ, ಅಂದ್ರೆ ದೊಡ್ಡ ಬಿರುಗಾಳಿಯಂತೆ ನಿಮಗೆ ಕಷ್ಟಗಳು ಬಂದು ಬಡಿಯುವಾಗ ನೀವು ಓಡ್ ಬರ್ತೀರಿ, ಪ್ರಾರ್ಥನೆ ಮಾಡಿಸ್ಕೊಳ್ತೀರಿ, ಪ್ರಾರ್ಥನೆ ಮಾಡ್ತೀರಿ. ಆದರೆ ನಾನು ಕಿವಿಗೊಡಲ್ಲ, ನಾನು ನಿಮ್ಮನ್ನು ನೋಡಲ್ಲ, ನಾನು ನಿಮ್ಮ ಕಷ್ಟದಲ್ಲಿ ನಾನು ಸಂತೋಷ ಪಡ್ತೀನಿ ಅಂತ ದೇವರು ಹೇಳ್ತಾನೆ. ಯಾಕೆ? ಚೆನ್ನಾಗಿದ್ದಾಗ ಅವನ ಮಾತು ಕೇಳಲಿಲ್ವಲ್ಲ, ನಾವು ಬದಲಾಗ್ಲಿಲ್ವಲ್ಲ, ಅವನ ಮೆಚ್ಚುಗೆ ಆಗಿ ಜೀವಿಸ್ತಿಲ್ವಲ್ಲ. ಅಪ್ಪ ಹೇಳ್ದ ಬೇಡಪ್ಪ ಬೇಡಪ್ಪ ಬೇಡ, ಅಪ್ಪನ ಅವ್ರ ಮಾತೆ ಕೇಳಲಿಲ್ಲ. ನಾನು ಆಗದೇ ಸರಿ, ನಾನು ಆಗದೇ ಸರಿ, ಅವಳೇ ಸರಿ, ಅವನೇ ಸರಿ, ಓಡೋದೆ ಎಲ್ಲ ಮಾಡ್ಕೊಂಡು ಈಗ ಎಲ್ಲರೂ ಕೈ ಬಿಟ್ರು, ಈಗ ಬೀದಿಲಿ ನಿಂತಿದ್ದಿ. ಅಲ್ಲೆಲ್ಲೂಯ್ಯ. ಈಗ ನಿನ್ನ ಕಷ್ಟ ಬಂದೈತಿ, ಈಗ ಯಾರೇನು ಮಾಡಬೇಕು? ಈಗ ಅಪ್ಪನಿಗೆ ಬಂದು ಹೇಳಿದ್ರೆ ಅವಳ ಹಣೆ ಬರ, ಅವನ ಹಣೆ ಬರ ಅದು. ನಾನು ಮೊದಲೇ ಹೇಳ್ದೆ ಬೇಡಪ್ಪ ಬೇಡಪ್ಪ ಬೇಡ, ಸವಾಸ ಬೇಡ ಬೇಡ ಅಂದೆ, ಕೇಳಲೇ ಇಲ್ಲ. ದೇವರ ಮಕ್ಕಳೇ, ಅನೇಕ ಜನ ಚರ್ಚಿಗೆ ಬಂದರು, ಕರ್ತನ ಭೋಜನ ಕೂತಿದ್ದೀರಿ. ಅನೇಕರು ಇನ್ನೂ ಕೂಡ ಸಂಪ್ರದಾಯದಲ್ಲಿ ಇದ್ದೀರಿ, ಇನ್ನೂ ಕೂಡ ಪಾಪದಲ್ಲಿ ಇದ್ದೀವಿ, ಇನ್ನೂ ಕೂಡ ಕೆಲವರು ಜಾತ್ರೆ ಪಾತ್ರೆಗಳೆಲ್ಲ ಬಂದಿದ್ದೀರಿ. ಇವೆಲ್ಲ ದೇವ್ರ ಇಷ್ಟ ಇಲ್ಲ. ಧರ್ಮೋಪದೇಶಕ್ಕೆ ಕಿವಿ ಕೊಡದೇ ಇದ್ರೆ ನಿನ್ನ ಪ್ರಾರ್ಥನೆ ದೇವ್ರ ಅಸಹ್ಯ ಪಡ್ತಾನೆ. ನಮ್ಮ ನೋಡಿ ಏನು ಹೇಳ್ತಿದ್ದಾನೆ ಗೊತ್ತಾ? ನೀನು ಪ್ರಾರ್ಥನೆ ಮಾಡೋಕ್ಕೆ ಹೋಗು, ನೀನು ಮನಸ್ಸಾರೆ ಒಪ್ಪಿಸಿ ಪ್ರಾರ್ಥನೆ ಮಾಡೋದಾದರೆ ನಾನು ಕಿವಿಗೊಡ್ತೀನಿ. ದೇವ್ರು ಹೇಳ್ತಾನೆ, ನೀನು ಪ್ರಾರ್ಥನೆ ಮಾಡು. ನೀನು ವ್ಯಕ್ತಿಗತವಾಗಿ ಪ್ರಾರ್ಥನೆ ಅಂದರೆ ಹೆಂಗೆ ಅಂದರೆ, ಕುಟುಂಬದಲ್ಲಿ ಪ್ರಾರ್ಥನೆ ಇರ್ತದೆ, ಅಪ್ಪ ಇಲ್ಲ ಅಮ್ಮ ಕರೀತಾರೆ, ಪ್ರೇಯರ್ ಮಾಡೋದು ಬಾ, ಬರೋಕ್ಕಿಲ್ಲ, ಬರ್ತೀನಿ, ಆಮೇಲೆ ಮಾಡೋಣ. ಅದಲ್ಲ, ಬಲವಂತದಿಂದ ಮಾಡೋದಲ್ಲ. ಯಾವಾಗ ನೀನು ಮನ ತಿರುಗಿ ಸಾಯಂಕಾಲ ಆಯ್ತಪ್ಪ ಪ್ರಾರ್ಥನೆ ಮಾಡಬೇಕು, ಈಗ ನಾನು ಹೋಗಿ ಒಂದು ಟೈಮ್ ಆಯಿತು, ಒಂದು ಅರ್ಧ ತಾಸು ಪ್ರಾರ್ಥನೆ ಮಾಡಬೇಕು, ಮುಂಜಾನೆ ಎದ್ದು ನಾನೀಗ ಬೆಳಗ್ಗೆ ಹೊತ್ತು ಪ್ರಾರ್ಥನೆ ಮಾಡಬೇಕಪ್ಪ. ಇಷ್ಟು ದಿನ 2 ತಿಂಗಳು ಸರಿಯಾಗಿ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿಲ್ಲ, ಈ 3ನೇ ತಿಂಗಳಿಂದ ನಾನು ಇನ್ಮೇಲೆ ದೇವ್ರು ಹೇಳ್ತಾನೆ, ನಾನು ಪ್ರಾರ್ಥಿಸು, ನಾನು ಕಿವಿಗೊಡ್ತೀನಿ ಅಂತ ಹೇಳ್ತಿದ್ದಾನೆ. ಇನ್ನು ನಾನು ಮುಂಜಾನೆ ಬೇಗ ಎದ್ದು ಒಂದು ಅರ್ಧ ಇಲ್ಲ 1 ತಾಸಾದರೂ ನನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲ ನಾನು ರಾತ್ರಿ ಹೊತ್ತು ಕುಟುಂಬ ಪ್ರಾರ್ಥನೆ ಮಾಡ್ತೀನಿ, ಮಧ್ಯಾಹ್ನ ಹೊತ್ತು ಟೈಮ್ ಸಿಗುವಾಗ ನಾನು ಪ್ರಾರ್ಥನೆ ಮಾಡ್ತೀನಿ, ತಪ್ಪದೆ ನಾನು ಇನ್ನು ಮುಂದೆ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡ್ತೀನಿ. ಯಾವಾಗ ನೀನು ಮನ ತಿರುಗಿ ಒಪ್ಪಿಸಿಕೊಡ್ತೀಯೋ ಆಗ ದೇವ್ರು ಹೇಳ್ತಾನೆ, ನೀನು ಮೊರೆ ಇಡ್ತಿ, ಪ್ರಾರ್ಥನೆ ಮಾಡಕ್ಕೆ ಬರ್ತೀವಿ, ಒಂಟಿಯಾಗಿ ವ್ಯಕ್ತಿಗತವಾಗಿ ಹೋಗ್ತೀಯಾ, ಕುಟುಂಬವಾಗಿ ಪ್ರಾರ್ಥಿಸ್ತೀಯಾ, ಸಭೆಯಾಗಿ ಪ್ರಾರ್ಥನೆ ಮಾಡ್ತೀಯಾ, ನಾನು ಕಿವಿಗೊಡ್ತೀನಿ ಅಂತ ಹೇಳ್ತಾನೆ. ಅನೇಕರು ಪ್ರಾರ್ಥನೆ ಮಾಡಲ್ಲ, ಪ್ರಾರ್ಥನೆ ಅನ್ನೋದು ಭಿಕ್ಷೆ ಆಗ್ಬಿಟ್ಟೈತೆ. ಅನೇಕರು ಪ್ರಾರ್ಥನೆ ಮಾಡೋಕ್ಕೆ ಅವ್ರಿಗೆ ನಂಬಿಕೆ ಇಲ್ಲ, ಪ್ರಾರ್ಥನೆ ಅನ್ನೋದನ್ನ ಕಳ್ಕೊಬಿಟ್ಟಿದ್ದಾರೆ. ಅದಕ್ಕಾಗಿ ಅವ್ರ ಜೀವಿತದ ಕಷ್ಟ, ಸಮಯ, ಸಂಕಟ ಇರೋದ್ರಿಂದ ಬಂದು ಏನು ಹೇಳ್ತಾರೆ, ಪಾಸ್ಟೇ ನಮಗಾಗಿ ಪ್ರಾರ್ಥನೆ ಮಾಡಿ. ಆಮೇಲೆ ಬಿಟ್ಟರೆ ಸಿಸ್ಟರ್, ಬ್ರದರ್, ನಮಗಾಗಿ ಪ್ರಾರ್ಥನೆ ಮಾಡಿ. ಯಾಕೆ ನಿನ್ನ ಪ್ರಾರ್ಥನೆ ದೇವ್ರು ಕೇಳಲ್ವಾ? ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಿಲ್ವಾ? ನಿನ್ಗೆ ಗೊತ್ತೈತೆ ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಿಲ್ಲ ಅಂತ. ಹಾಗಾದ್ರೆ ನೀನು ಸರಿಪಡಿಸ್ಕೊಳ್ಬೇಕಾದದ್ದೇನು? ನನ್ನ ಪ್ರಾರ್ಥನೆ ದೇವ್ರು ಕೇಳ್ತಿಲ್ಲ ಅಂದರೆ ದೇವ್ರಿಗೆ ನನಗಿರೋ ಸಂಬಂಧದಲ್ಲಿ ಏನೋ ಉಳುಕೈತೆ, ಏನೋ ಅಪವಿತ್ರತೆ ಐತೆ, ಏನೋ ಇಷ್ಟಪಡದೇ ಇರೋಂಥ ಮಾರ್ಗದಲ್ಲಿದ್ದೀನಿ. ಅದನ್ನು ನಾನು ಸರಿಪಡಿಸ್ಕೊಳ್ಬೇಕು. ಅದನ್ನು ಸರಿಪಡಿಸ್ಕೊಂಡು ನಿಂತು ದೇವ್ರ ಹೋಗು, ದೇವರೇ ಹೌದು ನಾನು ತಪ್ಪು ಮಾಡಿದ್ದೀನಿ, ನಾನು ಕ್ಷಮಿಸಪ್ಪ ಅಪ್ಪ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡು. ಮೊದಲಂತೆ ನಾನು ನಿನ್ನ ಪ್ರಸನ್ನತೆ ಅನುಭವಿಸ್ಬೇಕು, ಮೊದಲಂತೆ ನಾನು ಪ್ರಾರ್ಥಿಸ್ಬೇಕು, ಗಂಟೆಗಟ್ಟಲೆ ದೇವರೇ ನನಗೆ ಸಹಾಯ ಮಾಡು, ಪ್ರಾರ್ಥನೆ ಅನುಭವ ಕೊಡು. ಅನೇಕರಿಗೆ ಏನಂದರೆ ಪ್ರಾರ್ಥನೆ ಏನಂತ ಪ್ರಾರ್ಥನೆ ಮಾಡಬೇಕು? ಪ್ರಾರ್ಥನೆ ಅಂತಾರಲ್ಲ, ಹೋಗಿ ಅದೇ ತಲೆನೋವಿಗೆ, ಅದೇ ಹೊಟ್ಟೆ ನೋವಿಗೆ, ಅದೇ ಆಶೀರ್ವಾದಕ್ಕೆ ಒಂದು 5 ನಿಮಿಷ 2 ನಿಮಿಷ 3 ನಿಮಿಷ ಪ್ರಾರ್ಥನೆ ಮಾಡ್ಬೋದು. ಇನ್ನೇನು ಪ್ರಾರ್ಥನೆ ಮಾಡಬೇಕು? ಅರ್ಥ ಆಯ್ತಾಯ್ತಾ ನಾನು ಹೇಳೋದು? ದೇವರ ಮಕ್ಕಳೇ, ಅನೇಕರು ಪ್ರಾರ್ಥನೆ ಮಾಡೋರು ಹುಡಿಕೊಂಡು ಹೋಗ್ತಿದ್ದಾರೆ. ಯಾರಾದರೂ ನಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರಾ? ಇವ್ರು ಕೈಲಿ ಪ್ರಾರ್ಥನೆ ಮಾಡಿದ್ರೆ ಅವ್ರು ನಮ್ಗೆ ಒಳ್ಳೇದಿದೆ, ಸಿಸ್ಟ್ರೇ ನಮ್ಗೆ ಒಳ್ಳೇದು ಮಾಡಿ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲಿ. ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಿಲ್ವಾ? ನೀನು ಹೊಸಬನಾಗಿದ್ದರೆ ಬಂದು ಹೇಳು, ಪಾಸ್ಟೇ ಪ್ರಾರ್ಥನೆ ಮಾಡಿ, ಪ್ರೇಯರ್ ಮಾಡೋಣ, ಪ್ರಾರ್ಥನೆ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ಕಲಿಸ್ಕೊಡೋಣ, ಪ್ರಾರ್ಥನೆ ಮಾಡೋಣ. ನೀನು ಅಳಬೆ ಆಗಿದ್ದೇನೆ, ನಿನಗೆ ಪ್ರಾರ್ಥನೆ ಮಾಡಬೇಕಂದ್ರೆ ಯೋಚನೆ ಮಾಡು. ನೀನು ಮತ್ತೊಬ್ರು ಹೋಗಿ ಅಂಗ್ಲಾಚುತ್ತಿದ್ದಿ, ನಂಗೆ ಪ್ರಾರ್ಥನೆ ಮಾಡಿ ಅಂತ. ಖಂಡಿತವಾಗಿ ಯಾರು ಪ್ರಾರ್ಥನೆ ಮಾಡಿದ್ರು, ಯಾರು ನಿನ್ನ ತಲೆ ಮೇಲೆ ಕೈ ಇಟ್ಟರು ನಿನಗಂತೂ ಉದ್ಧಾರ ಆಗಲ್ಲೇನು? ಯಾಕೆ ಪಾಸ್ಟ್ ಹಿಂಗೆ ಅಂತೀರಾ? ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಯೇಸು ಸ್ವಾಮಿ ಗುಣಪಡಿಸ್ಬೇಕಾದ್ರೆ ಗಮನಿಸ್ರಿ, ಆತನ ಎರ್ಕೋ ಪಟ್ಟಣಕ್ಕೆ ಹೋಗುವಾಗ ಅಲ್ಲಿ ಭಿಕ್ಷೆ ಬೇಡಿ ಕುಳಿತಿದ್ದಂಥ ಒಬ್ಬ ಬಾರ್ತ್ಲೇಮ್ ಕುರುಡ, ಅವನು ಕಣ್ಣು ಕಾಣಲ್ಲ, ಭಿಕ್ಷೆ ಬೇಡ್ತಾ ಕೂತಿದ್ದಾನೆ. ಆತನು ಯೇಸುವಿನ ಸುದ್ದಿ ಕೇಳಿ ಏನು ಹೇಳ್ತಾನೆ? ಯೇಸುವೇ ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಕೂಗ್ತಿದ್ದಾನೆ. ಜನರು ಹೇಳ್ತಿದ್ದ, ಕುರುಡ ಕೂತ್ಕೊಳ್ಳ, ಎಷ್ಟು ಚೀರ್ತೀಯ? ಮತ್ತೆ ಕೂಗ್ತಾನೆ, ಯೇಸುವೇ ದಾವಿದನ ಕುಮಾರನೇ, ನಾನು ಕರುಣಿಸಪ್ಪ. ಹೀಗೆ ಸ್ವಾಮಿ ನಿಂತ್ಕೊಂಡ್ರು, ಕರ್ಸಿದ್ರು ಅವನಿಗೆ. ಏನಪ್ಪ ಏನು ಮಾಡಬೇಕು? ಸ್ವಾಮಿ ನನ್ನ ಕಣ್ಣು ಬರುವಂತೆ ಮಾಡು. ಯೇಸು ಸ್ವಾಮಿ ಏನು ಕೇಳ್ತಿದ್ದಾರೆ? ನಾನಿದು ಮಾಡಬಲ್ಲೆ ಅಂತ ನೀನು ನಂಬುತ್ತೀಯಾ? ಸ್ವಾಮಿ ಏನು ಕೇಳಿದ್ರ ಕುರುಡನಿಗೆ?
ಏನು ಮಾಡಬೇಕು? ನನ್ನ ಕಣ್ಣು ಕಾಣಬೇಕು ಸ್ವಾಮಿ. ಹೌದಾ, ಬಾ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿಲ್ಲ. ಸ್ವಾಮಿ ಏನಂದ್ರು? ನಾನು ನಿನಗೆ ಕಣ್ಣು ಕೊಡಬಲ್ಲೆ ಅಂತ ನೀನು ನಂಬುತ್ತೀಯಾ? ಹ್ಞೂ ಸ್ವಾಮಿ ನಂಬ್ತೀನಿ. ಹಾಗೆ ಸ್ವಾಮಿ ಏನಂದ್ರು? ನಿನ್ನ ನಂಬಿಕೆಯೇ ನಿನಗಾಗಲಿ. ಯಾರೇ ನಿನ್ನ ತಲೆ ಮೇಲೆ ಕೈ ಇಟ್ಟರು, ಯಾರಿಗೆ ನೀನು ಪ್ರಾರ್ಥನೆ ಮನವಿ ಕೊಟ್ಟರು, ನಿನಗೆ ವಿಶ್ವಾಸ ಇಲ್ಲದೆ ದೇವರು ಏನು ಮಾಡಲ್ಲ. ಸ್ವಾಮಿ ಬಳಿಗೆ ಬಂದರೆ ದೇವರೇನಂತಾನೆ? ನಿನ್ನ ವಿಶ್ವಾಸವನ್ನೇ ನೀನು ಗುಣಪಡಿಸೈತಿ, ನಿನ್ನ ಮನಸ್ಸಿನಂತೆ ನಿನಗಾಗಲಿ. ಬೈಬಲಲ್ಲಿ ಎಲ್ಲಾದರೂ ಸುವಾರ್ತೆಯಲ್ಲಿ ನೋಡಿ, 3.5 ವರ್ಷ ಆತನ ಸೇವೆ ಮಾಡಿದಾಗ ನಾನು ನಿನ್ನ ಗುಣಪಡಿಸ್ತಿದ್ದೀನಿ, ಬಾ ನನ್ನ ನಂಬಿಕೆ ಮೂಲಕ ಅಂತ ಯೇಸ್ವಾಮಿ ಹೇಳಿ ತೋರಿಸ್ರಿ. ಯೇಸ್ವಾಮಿ ಹೇಳಿದ್ದು ಎರಡೇ. ಒಂದು, ನಿನ್ನ ನಂಬಿಕೆಯಂತೆ ನಿನಗಾಗಲಿ. ಏನು ನಂಬಿ ಬಂದಿದ್ಯೋ ಆ ಥರ ಆಗಲಿ. ನಿನ್ನ ಮನಸ್ಸಲ್ಲಿ ಏನಂತ ಆಲೋಚನೆ ಇಟ್ಕೊಂಡು ನನ್ನ ಬಳಿಗೆ ಬಂದಿದ್ಯೋ ಅದು ನೆರವೇರಲಿ ಅಷ್ಟೇ. ನಿನ್ನ ಮನಸ್ಸಲ್ಲಿ ಒಳ್ಳೇದೇ ಇಲ್ವೇ? ನಿನ್ನ ಮನಸ್ಸಲ್ಲಿ ನಂಬಿಕೆನೇ ಇಲ್ವೇ? ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದೇ ಇಲ್ವೇ? ಅದಕ್ಕೆ ನೀನು ಪ್ರಾರ್ಥನೆ ಭಿಕ್ಷೆ ಕೇಳ್ತಿ ಬೇರೆಯವ್ರದ್ದು, ನಂಗಾಗಿ ಪ್ರಾರ್ಥನೆ ಮಾಡಿ. ನೀನು ಪ್ರಾರ್ಥನೆ ದೇವ್ರದ್ದು ಸರಿಪಡಿಸ್ಕೋ. ನೀನು ಪ್ರಾರ್ಥನೆ ದೇವ್ರು ಕೇಳ್ತಾನೆ. ನೀನು ದೇವರಿಂದ ಆರಿಸಲ್ಪಟ್ಟ ಮಗನು. ಸೈತಾನ ನಿನಗೆ ಬಂದು ಹೇಳ್ತಾನೆ, ಕಿವಿ ಓದ್ತಾನೆ, ನೀನು ಉದ್ಧಾರ ಆಗಲ್ಲ, ನೀನು ಆಶೀರ್ವದಿಸಲ್ಪಡಲ್ಲ, ದೇವ್ರು ನಿನ್ನ ಮೇಲೆ ಕೋಪಗೊಂಡವನೇ, ನಿನ್ನ ಪ್ರಾರ್ಥನೆ ದೇವ್ರು ಕೇಳಲ್ಲ, ಅದಕ್ಕೆ ದೇವ್ರು ಏನು ಉತ್ತರ ಕೊಡಲ್ಲ ಅಂತ ಹೇಳಿ ನೀನು ಊದಿ ಬಿಟ್ಬಿಡ್ತಾನೆ. ಅದೊಂದು ಮೆಮೊರಿ ಕಾರ್ಡ್ ಥರ, ಮೆಮೊರಿ ಚಿಪ್ ಥರ ಸ್ಟೋರೇಜ್ ಮಾಡಿ ಇಟ್ಬಿಡ್ತಾನೆ. ನೀನು ಪ್ರಾರ್ಥನೆ ಮಾಡಬಾರ್ದು ಅಂತ, ನೀನು ನಂಬಬಾರ್ದು ಅದನ್ನು. ಯಾಕಂದರೆ ಲೋಕನ ಬರೋ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಏನು ಹೇಳ್ತದೆ? ಒಬ್ಬ ವಿಧವೆ ಅನ್ಯಾಯಗಾರನ ಬಳಿಗೆ ಹೋಗ್ತಾಳೆ. ಅಯ್ಯ ನನಗೆ ನ್ಯಾಯ ಕೊಡಿಸಿ ಅಂತ ಹೋಗ್ತಾಳೆ. ಅವನು ದೇವರಿಗೆ ಎದುರದೇ ಇರುವವನು, ಮನುಷ್ಯರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದಿರೋಂಥ ವ್ಯಕ್ತಿ ಅಂತೆ. ಆಕೆ ಹೋಗಿ ಆತನ ನ್ಯಾಯ ಕೊಡಿಸಿ ಅಂತೇಳಿ ಅವನು ಕಾಡಿಸ್ತಾ ಇರೋದು ನೋಡಿ ಒಂದು ದಿನ ಯೋಚನೆ ಮಾಡ್ತಾನಂತೆ ವ್ಯಕ್ತಿ, ನಾನು ದೇವರಿಗೆ ಎದುರದೇ ಇರುವವನು, ಮನುಷ್ಯರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದಿರೋಂಥ ವ್ಯಕ್ತಿ. ಈಕೆ ಬಂದು ನನ್ನ ಕಾಡಿಸಿ ನನ್ನನ್ನು ದಣಿಸಾಳು, ಅಂದರೆ ನನ್ನ ಮೇಲೂ ಅಪವಾದ ಬಂದಾದು ಅಂತ ಹೇಳಿ ಆಕೆ ನ್ಯಾಯ ತೀರ್ಸಕ್ಕೆ ಮುಂದಾಗ್ತಾನಂತೆ. ಸ್ವಾಮಿ ಏನು ಹೇಳ್ತಾರೆ? ದೇವರು ಆರಿಸಿಕೊಂಡಂಥ ಮಕ್ಕಳು ರಾತ್ರಿ ಹಗಲು ಪ್ರಾರ್ಥನೆ ಮಾಡ್ತಿದ್ರು. ಅವರ ವಿಷಯದಲ್ಲಿ ತಡ ಮಾಡಿದ್ರು, ಸರಿಯಾದ ಸಮಯದಲ್ಲಿ ಅವರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾನೆ ದೇವರು. ನೀನು ದೇವರಿಂದ ಆರಿಸಲ್ಪಟ್ಟ ಮಗಳು, ನೀನು ದೇವರಿಂದ ಆರಿಸಲ್ಪಟ್ಟ ಮಗ, ನಿನ್ನ ಕುಟುಂಬ ದೇವರಿಂದ ಆರಿಸಲ್ಪಟ್ಟದ್ದು. ನಿನ್ನ ಪ್ರಾರ್ಥನೆಗೆ ತಡೆ ಆಗಿರ್ಬೋದು, ನಿನ್ನ ಪ್ರಾರ್ಥನೆಗೆ ಉತ್ತರ ಬರದೇ ಇರ್ಬೋದು, ನಿನ್ನ ಪ್ರಾರ್ಥನೆಗೆ ದೇವ್ರು ಕೇಳ್ತಿಲ್ಲ ಅಂತ ಸೈತಾನ ಏನೇ ನಿನ್ನಲ್ಲಿ ಊದಿ ತುಂಬಿಟ್ಟಿರ್ಬೋದು. ನಿನ್ನ ಪ್ರಾರ್ಥನೆ ನಿಲ್ಲಿಸಬಾರ್ದು. ನೀನು ದೇವ್ರು ಹೇಳ್ತಾನೆ ನಂಬಿಕೆ ಕಟ್ಕೋಬೇಕು, ಸರಿಪಡಿಸ್ಕೋಬೇಕು, ದೇವ್ರಿಗೆ ಇಷ್ಟ ಇಲ್ಲದನ್ನು ಬಿಡಬೇಕು. ದೇವ್ರು ಹೇಳ್ತಾನೆ ನೀನು ಮೊರೆ ಇಡ್ಲಿಕ್ಕೆ ಹೋಗ್ತೀನಿ, ನೀನು ಪ್ರಾರ್ಥಿಸ್ತಿ, ನಾನು ಕಿವಿಗೊಡ್ತೀನಿ ಅಂತ ಹೇಳ್ತಿದ್ದಾನೆ. ಯಾವಾಗ ನಿನ್ನ ಜೀವಿತನ ಪ್ರಾರ್ಥನೆ ಸರಿಪಡಿಸ್ಕೊಂಡು ನೀನು ಹೋಗಿದ್ದೇನೆ ಮನಸಾರೆ ಪ್ರಾರ್ಥನೆ ಮಾಡ್ತೀವೋ ಆಗ ಆತನ ಕೇಳ್ತಾನೆ. ನೀನು ಮಾತನಾಡಬೇಕು, ನೀನು ಸ್ವರ ಕೇಳಬೇಕನ್ನೋ ದೇವರ ಆಸೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಕೆಟ್ಟತನದ ಮೇಲೆ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳಲ್ಲ. ದೇವರ ವಾಕ್ಯಕ್ಕೆ ಕಿವಿಗೊಡದೆ, ವಿಧಿಯನಾಗದೆ, ಸಾಕ್ಷಿ ಜೀವಿತ ಜೀವಿಸದೆ, ನೀನು ಕೆಟ್ಟ ಕೊಳ್ಕದಾಗೆ ದೇವ್ರಿಗೆ ಇಷ್ಟ ಇಲ್ಲದಂಗೆ ಜೀವಿಸಿ ನೀನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳಲ್ಲ. ನೀನು ದೇವರ ವಾಕ್ಯಕ್ಕೆ ವಿಧಿಯನಾಗಿ ದೇವರ ವಾಕ್ಯದ ಪ್ರಕಾರ ನೀನು ನಡೀತಾ ನೀನು ಪ್ರಾರ್ಥನೆ ಮಾಡೋದಾದರೆ ನಿನ್ನ ಕುಟುಂಬ ಕರೆದ ತಕ್ಷಣ ದೇವರು ಉತ್ತರ ಕೊಡ್ತಾನೆ. ಆತನ ಹೆಸರೇ ಪ್ರಾರ್ಥನೆ ಕೇಳುವವನು ಎಂಬುದಾಗಿ.